ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ 2024 ಅಂದರೆ ಟಾಪ್ 30 MCQ ಪ್ರಾಕ್ಟೀಸ್ ಸೆಟ್ 2 ಅಂದರೆ ಪ್ರಚಲಿತ ಘಟನೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಈ ಪ್ರಶ್ನೋತ್ತರಗಳು ಬಂದ್ಬಿಟ್ಟು RRB, SSC, SDA, FDA, PC, PSI, ಆರ್ಮಿ ಅಂದರೆ ಎಲ್ಲ ಎಕ್ಸಾಮ್ಗಳಿಗೆ ಈ ಪ್ರಶ್ನೆಗಳು ಉಪಯುಕ್ತವಾಗಿವೆ ಫ್ರೆಂಡ್ಸ್. ಮತ್ತು ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ ಜಿಕೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಲು ಈಗಲೇ ಹೋಗಿ ಜಾಯ್ನ್ ಆಗಿ, ಅದನ್ನು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಪ್ರಾಕ್ಟೀಸ್ 1 ವಿಡಿಯೋನ ನೋಡಿಲ್ಲವೋ ಈಗಲೇ ಹೋಗಿ ನೋಡಿ, ಅದನ್ನು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಅಯೋಧ್ಯ ರಾಮ ಮಂದಿರದ ರಾಮಲಲ್ಲನ ವಿಗ್ರಹವನ್ನು ಕೆತ್ತಿದ ಶಿಲ್ಪಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಅರುಣ್ ಯೋಗಿರಾಜ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅರುಣ್ ಯೋಗಿರಾಜ್ ಬಂದ್ಬಿಟ್ಟು ಇವರು ಅಯೋಧ್ಯ ರಾಮ ಮಂದಿರದ ರಾಮಲಲ್ಲನ ವಿಗ್ರಹವನ್ನು ಕೆತ್ತಿದ ಶಿಲ್ಪಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 2. ವಿಶ್ವದ ಅತಿ ಎತ್ತರದ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಆಂಧ್ರ ಪ್ರದೇಶ ಅಂತ ಹೇಳಿ ಫ್ರೆಂಡ್ಸ್. ಆಂಧ್ರ ಪ್ರದೇಶದಲ್ಲಿ 125 ಮೀಟರ್ ಎತ್ತರದ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಕಂಡು ಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 3. ಸ್ವಚ್ಛ ಸರ್ವೇಕ್ಷಣ ಪ್ರಕಾರ ಭಾರತದ ಅತಿ ಸ್ವಚ್ಛ ನಗರಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಇಂಡೋರ್ ಮತ್ತು ಸೂರತ್ ಅಂತ ಹೇಳಿ ಫ್ರೆಂಡ್ಸ್. ಇಂಡೋರ್ ಮತ್ತು ಸೂರತ್ ಬಂದ್ಬಿಟ್ಟು ಇದು ಸ್ವಚ್ಛ ಸರ್ವೇಕ್ಷಣ ಪ್ರಕಾರ ಭಾರತದ ಅತಿ ಸ್ವಚ್ಛ ನಗರಗಳು 2024ರಲ್ಲಿ ಆಗಿವೆ ಫ್ರೆಂಡ್ಸ್. ಪ್ರಶ್ನೆ 4. ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2024 ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಅಸ್ಸಾಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಸ್ಸಾಂನ ಗುವಾಹಟಿಯಲ್ಲಿ 2024ರ ಇಂಡಿಯನ್ ಯೂನಿವರ್ಸಿಟಿ ಗೇಮ್ಸ್ ನಡೆಯುತ್ತವೆ ಫ್ರೆಂಡ್ಸ್. ಪ್ರಶ್ನೆ 5. 2024ರ ಗಣರಾಜ್ಯೋತ್ಸವ ದಿನದ ಧ್ಯೇಯ ವಾಕ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ವಿಕಸಿತ್ ಭಾರತ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಕಸಿತ್ ಭಾರತ ಬಂದ್ಬಿಟ್ಟು ಇದು 2024ರ ಗಣರಾಜ್ಯೋತ್ಸವದ ದಿನದ ಧ್ಯೇಯ ವಾಕ್ಯ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 6. ಭಾರತ ಒಲಿಂಪಿಕ್ಸ್ ಅಸೋಸಿಯೇಷನ್ CEO ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ರಘುರಾಮ್ ಅಯ್ಯರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ರಘುರಾಮ್ ಅಯ್ಯರ್ ಬಂದ್ಬಿಟ್ಟು ಇವರು ಭಾರತದ ಒಲಿಂಪಿಕ್ಸ್ ಅಸೋಸಿಯೇಷನ್ನ CEO ಆಗಿರ್ತಾರೆ ಫ್ರೆಂಡ್ಸ್. ಅಂದರೆ CEO ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಪ್ರಶ್ನೆ 7. ಬಿಮ್ಸ್ಟೆಕ್ನ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಇಂದ್ರಮಣಿ ಪಾಂಡೆ ಅಂತ ಹೇಳಿದ್ರು ಫ್ರೆಂಡ್ಸ್. ಇಂದ್ರಮಣಿ ಪಾಂಡೆ ಬಂದ್ಬಿಟ್ಟು ಇವರು ಬಿಮ್ಸ್ಟೆಕ್ನ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 8. ಇಕ್ವೇಸಿಬಿಯನ್ ಕ್ರೀಡೆಗಾಗಿ ಅರ್ಜುನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ದಿವ್ಯ ಕೃತಿ ಸಿಂಗ್ ಅಂತ ಹೇಳಿದ್ರು ಫ್ರೆಂಡ್ಸ್. ಇವರು ದಿವ್ಯ ಕೃತಿ ಸಿಂಗ್ ಅವರು ಬಂದ್ಬಿಟ್ಟು ಇಕ್ವೇಸಿಯನ್ ಕ್ರೀಡೆಗೆ ಅರ್ಜುನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತದ ಮಹಿಳೆ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 9. ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಅಯೋಧ್ಯೆ ಅಂತ ಹೇಳೋದು ಫ್ರೆಂಡ್ಸ್. ಅಯೋಧ್ಯೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 10. ಕೆಂಪು ಇರುವೆ ಚಟ್ನಿಗೆ GI ಟ್ಯಾಗ್ ಪಡೆದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಒಡಿಸ್ಸಾ ಅಂತ ಹೇಳಿ ಫ್ರೆಂಡ್ಸ್. ಒಡಿಸ್ಸಾ ಬಂದ್ಬಿಟ್ಟು ಇದು ಕೆಂಪು ಇರುವೆ ಚಟ್ನಿಗೆ GI ಟ್ಯಾಗ್ ಪಡೆದ ಮೊದಲ ರಾಜ್ಯ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 11. ಯಾವ ರಾಜ್ಯವು ಹಟ್ಟಿ ಸಮುದಾಯಕ್ಕೆ ST ಸ್ಥಾನಮಾನವನ್ನು ಕೊಟ್ಟಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಹಿಮಾಚಲ ಪ್ರದೇಶ ಅಂತ ಹೇಳಿ ಫ್ರೆಂಡ್ಸ್. ಹಿಮಾಚಲ ಪ್ರದೇಶ ಬಂದ್ಬಿಟ್ಟು ಇದು ಹಟ್ಟಿ ಸಮುದಾಯಕ್ಕೆ ST ಸ್ಥಾನಮಾನ ಕೊಟ್ಟಿದೆ ಫ್ರೆಂಡ್ಸ್. ಪ್ರಶ್ನೆ 12. ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆಗೊಳಿಸಿದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಉತ್ತರಾಖಂಡ್ ಅಂತ ಹೇಳಿ ಫ್ರೆಂಡ್ಸ್. ಉತ್ತರಾಖಂಡ್ ಬಂದ್ಬಿಟ್ಟು ಇದು ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸಿದ ಮೊದಲ ರಾಜ್ಯ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 13. 26ನೇ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹುಬ್ಬಳ್ಳಿ ಅಂತ ಹೇಳಿ ಫ್ರೆಂಡ್ಸ್. ಹುಬ್ಬಳ್ಳಿಯಲ್ಲಿ ಯೂತ್ ನ್ಯಾಷನಲ್ ಫೆಸ್ಟಿವಲ್ ನಡೆಯುತ್ತದೆ ಫ್ರೆಂಡ್ಸ್. ಪ್ರಶ್ನೆ 14. PM ವಿಶ್ವಕರ್ಮ ಯೋಜನೆಯನ್ನು ಅನುಷ್ಠಾನಗೊಳಿಸಿದ ಮೊದಲ ಕೇಂದ್ರಾಡಳಿತ ಪ್ರದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಜಮ್ಮು ಕಾಶ್ಮೀರ ಅಂತ ಹೇಳೋದು ಫ್ರೆಂಡ್ಸ್. PM ವಿಶ್ವಕರ್ಮ ಯೋಜನೆ ಬಂದ್ಬಿಟ್ಟು ಇದು ಜಮ್ಮು ಕಾಶ್ಮೀರದಲ್ಲಿ ಅನುಷ್ಠಾನಗೊಳಿಸುತ್ತೆ ಫ್ರೆಂಡ್ಸ್. ಪ್ರಶ್ನೆ 15. 27ನೇ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ನಾಸಿಕ್ ಅಂತ ಹೇಳೋದು ಫ್ರೆಂಡ್ಸ್. ನಾಸಿಕ್ನಲ್ಲಿ 27ನೇ ನ್ಯಾಷನಲ್ ಯೂತ್ ಫೆಸ್ಟಿವಲ್ ನಡೀತದೆ ಫ್ರೆಂಡ್ಸ್. ಪ್ರಶ್ನೆ 16. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ 150 ವಿಕೆಟ್ ಪಡೆದ ಆಟಗಾರ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಟೀಮ್ ಸೌದಿ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಪಂದ್ಯದಲ್ಲಿ 150 ವಿಕೆಟ್ ಪಡೆದಿರ್ತಾರೆ ಫ್ರೆಂಡ್ಸ್ 2024ರಲ್ಲಿ. ಪ್ರಶ್ನೆ 17. ಜೆಮಿನಿ AI ಚಾಟ್ಬೋಟ್ ಯಾವ ಕಂಪನಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಗೂಗಲ್ ಅಂತ ಹೇಳೋದು ಫ್ರೆಂಡ್ಸ್. ಜೆಮಿನಿ AI ಚಾಟ್ಬೋಟ್ ಬಂದ್ಬಿಟ್ಟು ಇದು ಗೂಗಲ್ ಕಂಪನಿಗೆ ಸಂಬಂಧಿಸಿದೆ ಫ್ರೆಂಡ್ಸ್.
ಪ್ರಶ್ನೆ 18 ಬಿಹಾರದ ನಂತರ ಯಾವ ರಾಜ್ಯ ಎರಡನೇ ರಾಜ್ಯವಾಗಿ ಜಾತಿ ಸಮೀಕ್ಷೆ ನಡೆಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಆಂಧ್ರ ಪ್ರದೇಶ ಅಂತ ಹೇಳಿ ಫ್ರೆಂಡ್ಸ್. ಆಂಧ್ರ ಪ್ರದೇಶ ಬಂದ್ಬಿಟ್ಟು ಇದು ಎರಡನೇ ರಾಜ್ಯವಾಗಿ ಜಾತಿ ಸಮೀಕ್ಷೆ ನಡೆಸಿದೆ ಫ್ರೆಂಡ್ಸ್. ಪ್ರಶ್ನೆ 19 ಆಪರೇಷನ್ ಸರ್ವಶಕ್ತಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಭಾರತೀಯ ಸೇನೆ ಅಂತ ಹೇಳಿ ಫ್ರೆಂಡ್ಸ್. ಈ ಭಾರತೀಯ ಸೇನೆ ಬಂದ್ಬಿಟ್ಟು ಇದು ಆಪರೇಷನ್ ಸರ್ವಶಕ್ತಿ ಅಂತ ಕರೀತಾರೆ ಫ್ರೆಂಡ್ಸ್ ಇದನ್ನು. ಪ್ರಶ್ನೆ 20 ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಲ್ಕಾಂಗಿರಿ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಒಡಿಸ್ಸಾ ಅಂತ ಹೇಳಿ ಫ್ರೆಂಡ್ಸ್. ಒಡಿಸ್ಸಾ ರಾಜ್ಯದಲ್ಲಿ ಮಲ್ಕಾಂಗಿರಿ ವಿಮಾನ ನಿಲ್ದಾಣ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 21 ಅಟಪಾಡಿ ಸಂರಕ್ಷಣಾ ಮೀಸಲು ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮಹಾರಾಷ್ಟ್ರ ಅಂತ ಹೇಳಿ ಫ್ರೆಂಡ್ಸ್. ಮಹಾರಾಷ್ಟ್ರದಲ್ಲಿ ಅಟಪಾಡಿ ಸಂರಕ್ಷಣಾ ಮೀಸಲ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 22 GST ಜಾರಿಗೆ ತಂದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 2017 ಅಂತ ಹೇಳಿ ಫ್ರೆಂಡ್ಸ್. GSTಯನ್ನು ಜಾರಿಗೆ ತಂದ ವರ್ಷ ಯಾವುದಪ್ಪ ಅಂತಂದರೆ 2017 ನೋಡಿ ಫ್ರೆಂಡ್ಸ್. ಪ್ರಶ್ನೆ 23 ಯಾವ ರಾಜ್ಯವು ಎಲ್ಲ ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ತಂದ ದೇಶ ಏಕೈಕ ರಾಜ್ಯ ಯಾವುದು? ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹರಿಯಾಣ ಅಂತ ಹೇಳಿ ಫ್ರೆಂಡ್ಸ್. ಹರಿಯಾಣ ರಾಜ್ಯ ಬಂದ್ಬಿಟ್ಟು ಇದು ಎಲ್ಲ ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ತಂದ ದೇಶದ ಏಕೈಕ ರಾಜ್ಯ ಹರಿಯಾಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 24 ಅಂಬೇಡ್ಕರ್ ಮೇಣದ ಪ್ರತಿಮೆ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜೈಪುರ್ ಅಂತ ಹೇಳಿ ಫ್ರೆಂಡ್ಸ್. ಜೈಪುರ್ನಲ್ಲಿ ಅಂಬೇಡ್ಕರ್ ಅವರ ಮೇಣದ ಪ್ರತಿಮೆ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 25 ಮೊದಲು GST ಜಾರಿಗೆ ತಂದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಅಸ್ಸಾಂ ಅಂತ ಹೇಳಿ ಫ್ರೆಂಡ್ಸ್. ಅಸ್ಸಾಂ ಬಂದ್ಬಿಟ್ಟು ಇದು GSTಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 26 ಮಲೇರಿಯಾ ಮುಕ್ತ ಭಾರತ ವರ್ಷ ಯಾವಾಗ ಆಗುತ್ತದೆ? ಅಂದರೆ ಮಲೇರಿಯಾದಿಂದ ಮುಕ್ತ ಯಾವಾಗ ಆಗ್ತದೆ ಅಂದರೆ ಆಪ್ಷನ್ ನಂಬರ್ ಎ 2030 ಅಂತ ಹೇಳಿ ಫ್ರೆಂಡ್ಸ್. 2030ರಲ್ಲಿ ಮಲೇರಿಯಾ ಸಂಪೂರ್ಣವಾಗಿ ಮುಕ್ತವಾಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 27 ಆರ್ಟಿಕಲ್ 8 ಮಾಹಿತಿ ಉಪಗ್ರಹ ಯಾವ ದೇಶಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಜಪಾನ್ ಅಂತ ಹೇಳಿ ಫ್ರೆಂಡ್ಸ್. ಜಪಾನ್ ದೇಶ ಬಂದ್ಬಿಟ್ಟು ಇದು ಆರ್ಟಿಕಲ್ 8 ಮಾಹಿತಿ ಉಪಗ್ರಹಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಜಪಾನ್. ಪ್ರಶ್ನೆ 28 ಮಂಗಳ ಗ್ರಹದಲ್ಲಿ ಹಾರಾಟ ನಡೆಸಿದ ಇಂಜಿನಿಟಿ ಹೆಸರಿನ ಹೆಲಿಕಾಪ್ಟರ್ ಯಾವ ದೇಶಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಟಿ USA ಅಂದರೆ ನಾಸಾ ಅಂತ ಹೇಳಿ ಫ್ರೆಂಡ್ಸ್. ಪ್ರಶ್ನೆ 29 2024 ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಮ್ಮೇಳನ ಅತ್ಯತೆ ವಹಿಸಿದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಗಾಂಧಿನಗರದ ಗುಜರಾತ್ ಅಂತ ಹೇಳಿ ಫ್ರೆಂಡ್ಸ್. ಈ ಗಾಂಧಿನಗರದ ಗುಜರಾತ್ ಬಂದ್ಬಿಟ್ಟು ಇದು 2024 ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಮ್ಮೇಳನ ಆತಿಥ್ಯ ಅಂದರೆ ಹೋಸ್ಟ್ ಮಾಡಿದ ರಾಜ್ಯ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 30 ವಿಶ್ವ ವ್ಯಾಪಾರ ಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿ ಯಾರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸೆಂಥಿಲ್ ಪಾಂಡಿಯನ್ ಅಂತ ಹೇಳಿ ಫ್ರೆಂಡ್ಸ್. ಸೆಂಥಿಲ್ ಪಾಂಡಿಯನ್ ಬಂದ್ಬಿಟ್ಟು ಇವರು ವಿಶ್ವ ವ್ಯಾಪಾರ ಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್.